ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯನ ಓದಿಕೊಂಡಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 38ನೇ ಅಧ್ಯಾಯ 17ನೇ ವಚನ. ಆಹಾ, ನಾನು ಪಟ್ಟ ದುಃಖವು ನನಗೆ ಸುಖಕ್ಕಾಗಿ ಆಯಿತು, ನನ್ನ ಆತ್ಮವನ್ನು ನಾಶ ಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ, ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದಿ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಇಲ್ಲಿ ಯೆಶಾಯ ಪ್ರವಾದನು ದೇವರ ಜೊತೆ ಮಾತಾಡ್ತಿದ್ದಾನೆ. ಆಹಾ, ನಾನು ಪಟ್ಟ ದುಃಖವು ಸಂತೋಷಕ್ಕಾಗಿಯೇ. ತಂದೆ ದೇವರು, ನಮ್ಮ ಜೀವಿತದಲ್ಲಿ ನಾನು ಪಟ್ಟಂತ ಪ್ರತಿಯೊಂದು ದುಃಖಗಳು ನನಗೆ ಸಂತೋಷಕರವಾಗಿವೆ. ನನ್ನ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂತೋಷಕವಾಗಿವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ದುಃಖ ಪಟ್ಟಂತ ಜೀವಿತ ನಾವು ಜೀವಿಸ್ತಾ ಇದ್ದೇವಾ, ಅದು ಕುಟುಂಬ ಸಮಸ್ಯೆಗಳಾಗಿರ್ಬೋದು, ಕೋರ್ಟ್ ಕೇಸ್ ವಿಷಯನೇ ಆಗಿರ್ಬೋದು, ಗರ್ಭಫಲ ವಿಷಯನೇ ಆಗಿರ್ಬೋದು, ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಎಷ್ಟು ನೀವು ಎಷ್ಟೇ ನಿಮ್ಮ ಜೀವಿತದಲ್ಲಿ ನೀವು ಕಷ್ಟಪಟ್ಟಿರ್ಬೋದು ಪ್ರಿಯರೇ, ಆದ್ರೆ ಭಯ ಪಡಬೇಡ್ರಿ. ಇನ್ನು ಮುಂದಿನ ದಿನಮಾನಗಳೆಲ್ಲ ದೇವ್ರು ನಿಮ್ಗೆ ಸುಖವಾಗಿ ಆಯ್ತು ಎಂಬುದಾಗಿ ಪ್ರಿಯರೇ. ವಾಗ್ದಾನ ನಮ್ಗೆ ದೇವ್ರು ಅದ್ಭುತ ರೀತಿಯಾಗಿ ಕೊಡ್ತಿದ್ದಾರೆ ಪ್ರಿಯರೇ. ನಮ್ಮ ಆತ್ಮವು ನಾಶನದಿಂದ ದೇವರು ತಪ್ಪಿಸಿ ನಮ್ಮನ್ನು ರಕ್ಷಿಸುವಂತ ದೇವರು. ಅದು ಆತನ ಪ್ರೀತಿಯಿಂದಲೇ ನಮ್ಮ ಆತ್ಮವು ಯಾವುದೇ ಒಂದು ನಾಶನಿಂದ ಒಂದು ಹೋಗುವಂತ ಸ್ಥಿತಿಯಲ್ಲಿ ಕೂಡ ದೇವರು ಆತನ ರಕ್ಷಿಸುವುದು ಆತನ ಪ್ರೀತಿಯಿಂದಲೇ ಪ್ರಿಯರೇ. ಯಾಕಂದ್ರೆ ಆತನ ಮಕ್ಕಳಂತ ನಾವು ಪಟ್ಟಂತ ಪ್ರತಿಯೊಂದು ದುಃಖವು ಆತನು ಸಂತೋಷವಾಗಿ ಮಾರ್ಪಡಿಸುವಂತ ದೇವರು. ನಮ್ಮ ಜೀವಿತವನ್ನು ನಾಶನವಾಗಿ ಹೋಗುವಂತ ನಮ್ಮ ಜೀವಿತವನ್ನು ದೇವರು ನಮಗೆ ರಕ್ಷಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂಥದ್ದು ಆತನ ಪ್ರೀತಿಯೇ ಪ್ರಿಯರೇ. ಹಲ್ಲೆಲೂಯಾ. ಮುಂಜಾನೆ ಸಮಯ ಎಷ್ಟು ಜನರು ಇಷ್ಟು ದಿನಮಾನಗಳು ಎಷ್ಟೇ ನೀವು ಕಷ್ಟಪಟ್ಟಿರ್ಬೋದು, ಎಷ್ಟು ನೀವು ದುಃಖ ದಿನದಲ್ಲಿ ಜೀವಿಸ್ತಾ ಇದಿರ್ಬೋದು ಪ್ರಿಯರೇ, ಆದ್ರೆ ನೀವು ಭಯ ಪಡಬೇಡ್ರಿ. ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳು ಎಷ್ಟೇ ನಾವು ಕಷ್ಟಪಟ್ಟಿರ್ಬೋದು, ಆದ್ರೆ ಅವು ಸುಖಕ್ಕಾಗಿ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಈ ವಾಗ್ದಾನ ಆತ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸ್ರಿ ತಂದೆ. ಅವ್ರು ಪಟ್ಟಂತ ಪ್ರತಿಯೊಂದು ದುಃಖವು ಪ್ರಭಾ ಎಲ್ಲವನ್ನು ಸಂತೋಷಕರವಾಗಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅವರು ಸಾಲಂಬದ ವಿಷಯದಲ್ಲಿ ದುಃಖ ಪಟ್ಟರು, ಕೋರ್ಟ್ ಕೇಸ್ ವಿಷಯದಲ್ಲಿ, ಅವ್ರ ಕುಟುಂಬ ವಿಷಯದಲ್ಲಿ ಎಷ್ಟೇ ಅವರು ದುಃಖ ಪಟ್ಟಿರ್ಬೋದು ತಂದೆ ದೇವರೇ, ಈ ಮುಂಜಾನೆ ಸಮಯ ಅವ್ರು ಎಲ್ಲವೂ ಸುಖವಾಗಿ ಮಾರ್ಪಡಿಸಿರಿ ಪ್ರಭಾ. ಅವ್ರ ಕುಟುಂಬದಲ್ಲಿ ಯಾವಾಗ್ಲೂ ಸಂತೋಷವಾಗಿರುವಂತೆ ಸಹಾಯ ಮಾಡಿರಿ ಪ್ರಭಾ. ಈ ಮುಂಜಾನೆ ಸಮಯ ಒಂದೊಂದು ಕುಟುಂಬದಲ್ಲಿ ತಂದೆ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ ನೀವಾಗಿರು ಪ್ರಭಾ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್.